ಜಾನಪದ ಕುಣಿತ ಪ್ರಕಾರಗಳಲ್ಲಿ ಮೊಹರಂ ಕುಣಿತ ಕೂಡ ಒಂದು. 10 ದಿನಗಳ ಕಾಲ ನಡೆಯುವ ಈ ಮೊಹರಂ ಹಬ್ಬ ಮೂಲ ಕರ್ಬಲಾದ ಘಟನೆಗಳ ಸಾಂಕೇತಿಕ ರೂಪ. ಹಲವು ಕಡೆಗೆ ಮೂಲದಿಂದ ಭಿನ್ನವಾಗಿ ವಿಶಿಷ್ಟ ಆಚರಣೆಗಳನ್ನ ಕಾಣಬಹುದು. ಶೋಕಾಚರಣೆ ಮೂಲ ಉದ್ದೇಶವಾದರೂ ಮೊಹರಂನ ಹಿನ್ನೆಲೆ ತಿಳಿಯದೇ ಇರುವ ಜನರಲ್ಲಿ ಭಯ ಭಕ್ತಿಯ ಜೊತೆಗೆ ಸಾಮಾನ್ಯವಾಗಿ ಹಬ್ಬಗಳಲ್ಲಿನ ಸಂಭ್ರಮ ಮನೆ ಮಾಡಿಕೊಂಡಿರುತ್ತದೆ. ಕರ್ಬಲಾದ ಬಲಿದಾನದ ಅಂತಿಮ ಕ್ಷಣಗಳ ಸಾಂಕೇತಿಕವಾಗಿ ಮೊಹರಂನ ಅಂತಿಮ ದಿನದಲ್ಲಿ ದೇವರು ಹೊಳೆಗೆ ಹೋಗುವ ಸಂಪ್ರದಾಯವಿದೆ. ಇದು ಕರ್ಬಲಾದಲ್ಲಿ ಹುತಾತ್ಮರಾದ ಶರಣರ ಪುಣ್ಯತಿಥಿಯಾಗಿದ್ದು, ಗತಿಸಿ ಹೋದ ಕರ್ಬಲಾದ ದುರಂತಕ್ಕೆ ವಿಷಾದ ಸೂಚಿಸುವ ಹೃದಯ ಸ್ಪರ್ಶಿ ಕ್ಷಣಗಳ ಕಾಲವಾಗಿದೆ. ಹತ್ತು ದಿನಗಳ ಕಾಲ ನಡೆಯುವ ಮೊಹರಂನ ಆರಂಭದಲ್ಲಿ ಮಸೀದಿಯ ಮುಂದಿನ ಅಲಾವಿ ಕುಣಿತದ ಗುಂಡಿ ತೋಡುವುದರಿಂದ ಶುರುವಾಗ್ತದೆ. ಅಲ್ಲಿಂದಲೇ ಹಬ್ಬದ ಸಂಭ್ರಮ ಗರಿಬಿಚ್ಚುತ್ತದೆ. ಇದಕ್ಕೆ ಗುದ್ದಲಿ ಹಾಕುವುದು ಅಂತಾರೆ. ಹಿಂದೂ ಮುಸ್ಲಿಂ ಬಾಂಧವರೊಡಗೂಡಿ ಗುದ್ದಲಿ ಹಾಕುವುದು ಸಡಗರದ ವಿಷಯ. ಚಂದ್ರ ಕಾಣದಿದ್ದರೆ ಹಬ್ಬದ ಆರಂಭದ ದಿನ ಚಂದ್ರ ಕಾಣುವವರೆಗೂ ಮುಂದುವರಿತದೆ. ಗುದ್ದಲಿ ಹಾಕುವ ಸಂಪ್ರದಾಯ ಕರ್ಬಲಾದಲ್ಲಿ ಧರ್ಮಯುದ್ಧಕ್ಕೆ ಆಹ್ವಾನ ನೀಡುವುದರ ಸಂಕೇತವಾಗಿದ್ದು, ಊರಿಗೆ ಯಾರಾದರೂ ಬೀಗರು ಬಂದರೆ ಒಂದು ವೇಳೆ ಗುದ್ದಲಿ ಹಾಕಿದ ಮೇಲೆ ಹೊರಹೋಗುವಂತಿಲ್ಲ, ಇಲ್ಲವೋ ಗುದ್ದಲಿ ಹಾಕುವ ಮೊದಲೇ ಅವರು ಅಲ್ಲಿಂದ ಹೊರಡಬೇಕು ಎಂಬುದು ಉತ್ತರ ಕರ್ನಾಟಕದಲ್ಲಿ ಇಂದಿಗೂ ಚಾಲ್ತಿಯಲ್ಲಿರುವ ಒಂದು ರೂಢಿ. 6 ಮಂದಿ ತುರುಕರು ಕೂಡಿ ವಾರೀಲೆ ಚಂದಪ್ಪನ ನೋಡಿ ಗುದ್ದಲಿ ಹಾಕೋ ಸಡಗಾರ, ಗುದ್ದಲಿ ಹಾಕೋ ಸಡಗಾರ. ಇದಾದ ನಂತರ ಪೆಟ್ಟಿಗೆಯಲ್ಲಿ ಹಾಕಿಟ್ಟಿದ್ದ ದೇವರುಗಳನ್ನ ಅರ್ಥಾತ್ ಪಂಜಾಗಳನ್ನ ಎಲ್ಲ ಸಮುದಾಯದವರು ಒಡಗೂಡಿ ತಿಕ್ಕಿ ಬೆಳಗಿ ತೊಳೆಯುತ್ತಾರೆ. ಈ ಪಂಜಾಗಳು ಹೆಚ್ಚಾಗಿ ಹಿತ್ತಾಳೆಯ ತಗಡಿನಿಂದ ಮಾಡಿಸಿರ್ತಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಪಂಜಾಗಳನ್ನ ಅತ್ಯಂತ ಭಕ್ತಿಭಾವದಿಂದ ಕಾಣ್ತಾರೆ. ಈ ಅಲಾವಿ ದೇವರು ಪ್ರತಿ ವರ್ಷ ಹೊಳೆಗೆ ಹೋಗುವಾಗ ಮರಣಿಸಿ ಪ್ರತಿ ವರ್ಷ ಮತ್ತೆ ಹುಟ್ಟಿ ಬರುತ್ತಾರೆಂಬ ಒಂದು ನಂಬಿಕೆ ಜನಸಾಮಾನ್ಯರಲ್ಲಿ ಬೇರೂರಿದೆ. ಅದೇನೇ ಇದ್ದರೂ ಶೋಕಾಚರಣೆಯ ಈ ಹಬ್ಬವು ಕೋಮು ಸೌಹಾರ್ದತೆಗೆ ಬುನಾದಿ ಎನ್ನಬಹುದು. ನಂತರದಲ್ಲಿ ಕ್ರಮವಾಗಿ 3 ಮತ್ತು 5 ದಿನ 7 ದಿನಗಳಲ್ಲಿ ಫಕೀರರಾಗ್ತಾರೆ. ಮುಸ್ಲಿಮರೊಂದಿಗೆ ಹಿಂದೂಗಳು ಫಕೀರರಾಗ್ತಾರೆ. ಕತಲ್ ರಾತ್ರಿಯ ದಿನ ಬಹಳಷ್ಟು ಜನರು ಫಕೀರರಾಗಲು ಇಷ್ಟಪಡ್ತಾರೆ. ಅದರ ಜೊತೆಗೆ ಜನಪದ ಸಂಸ್ಕೃತಿಗಳಾದ ಅಳ್ಳೊಳ್ಳಿ ಬವ್ವ, ಹುಲಿವೇಷ ಧರಿಸಿ ಕುಣಿಯುತ್ತಾರೆ. ದೇವರು ಸವಾರಿ ಹೊರಟಾಗ ವಾದ್ಯ ಮೇಳ ಹಲಗೆಯೊಂದಿಗೆ ಮಸೀದಿ ಮಖಾನ್ನ ಮುಂದಿನ ಅಲಾಯಿ ಕುಣಿಯನ್ನ ಸುತ್ತುವರಿತಾ ದೀನ್ ಕೂಗ್ತಾರೆ. ವವ್ವಾರೆ ಬಾರಮಣಿ ನೋಡಾಕ ಹೋಗೋಣು, ಆಡೋಣ ಲಾವಿ ಆಟ ಬಾಳ ನೀಟ. ಈ ತೆರನಾದ ಆಚರಣೆಯನ್ನ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾಣಬಹುದು. ಬೆಲ್ಲದ ಪಾನಕ ಅಥವಾ ಶರ್ಬತ್ ಕೊಡುವ ಉದ್ದೇಶ ಏಜಿದ್ನ ಕಡೆಯವರು ಮುತ್ತಿಗೆ ಹಾಕಿದಾಗ ಹುಸೇನರ ಪರಿವಾರಕ್ಕೆ ನೀರು ಸಿಗದೆ ಪರಿತಾಪ ಪಟ್ಟಿದ್ದನ್ನ ಹಬ್ಬದಲ್ಲಿ ಸ್ಮರಣೆ ಮಾಡಿಕೊಂಡು ಅವರ ಸ್ಮರಣೆಯೊಂದಿಗೆ ಜನರಿಗೆ ಹಂಚುತ್ತಾರೆ. ತಕ್ಕ ಮಟ್ಟಿನ ವಿಸ್ತಾರದ ಮತ್ತು ಮನುಷ್ಯನ ಆಳವಾದ ಹೊಂಡದಲ್ಲಿ ದಗದಗಿಸುವ ಬೆಂಕಿಯ ಸುತ್ತಲೂ ಅಲಾಯಿ ಕುಣಿತ ಶುರುವಾಗ್ತದೆ. ಹಲಗೆಗಳ ಸಪ್ಪಳಕ್ಕೆ ಕ್ರಮವಾಗಿ ಹೆಜ್ಜೆ ಹಾಕ್ತಾ ಕುಣಿಯುವವರನ್ನ ನೋಡುವುದೇ ಚಂದ. ಎದುರುಗಡೆ ಮಸೀದಿಯೊಳಗೆ ತಲೆಗೆ ಮುಂಡಾಸು ಸುತ್ತಿಕೊಂಡು ಮುಲ್ಲಾರೊಂದಿಗೆ 7-8 ಜನ ದೇವರ ಪಂಜಾಗಳನ್ನ ಹೊರುವವರು ಕೂತಿರ್ತಾರೆ. ಹೊರಗಡೆ ಅಂಗಳದಂತಹ ಭಾಗದಲ್ಲಿ ಕಿಕ್ಕಿರಿದು ಕೂತ ಮಹಿಳೆಯರು ಭಯ ಭಕ್ತಿಯಿಂದ ಮಸೀದಿಯೊಳಗೆ ನಡೆಯುವ ಪ್ರತಿ ವಿವರಗಳನ್ನ ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ. ಈ ಬಗೆಯಾಗಿ ನೋಡುವುದು ಅವರ ಭಕ್ತಿಯ ಒಂದು ಭಾಗವೂ ಹೌದು. ತಾವು ಹರಕೆ ಹೊತ್ತಂತೆ ತಮ್ಮ ಇಷ್ಟಾರ್ಥಗಳು ಈಡೇರುವ ಫಲವಾಗಿ ಅಲಾಯಿ ಅರ್ಥಾತ್ ಅಲೈ ದೇವರಿಗಾಗಿ ಮಾಡಿಸಿ ತಂದ ಬೆಳ್ಳಿಯ ತೊಟ್ಟಿಲು ಛತ್ರಿಗಳನ್ನು ಅರ್ಪಿಸುತ್ತಾರೆ. ಅಲಾವಿ ದೇವರನ್ನ ಹೊರುವವರು ಹೆಚ್ಚಾಗಿ ಹಿಂದೂಗಳೇ ಆಗಿರ್ತಾರೆ. ತಮ್ಮೆದುರುಗಡೆ ಸಾಲಾಗಿ ನಿಂತ ದೇವರುಗಳ ಸನ್ನಿಧಿಯಲ್ಲಿ ಕೂತವರು ಭಕ್ತಿಯ ಆವೇಶದಿಂದ ಚಡಪಡಿಸ್ತಾ ಇರ್ತಾರೆ. ಲೋಬಾನದ ಹೊಗೆಯಿಂದ ತುಂಬಿದ ಮಸೀದಿಯಲ್ಲಿ ದೇವರು ಮೇಲೇಳುವುದನ್ನ ಕಾಯ್ತಾ ಕೂತವರ ನಿಲುವು
ಅಂಗಳದಂತಹ ಭಾಗದಲ್ಲಿ ಮೌನವಾಗಿ ನೆರೆದ ಭಕ್ತ ಸಮೂಹದೊಂದಿಗೆ ಎದುರುಗಡೆ ಬಿಡುವಿಲ್ಲದೆ ಮುಂದುವರಿಯುವ ಅಲಾಯಿ ಕುಣಿತ ಇವೆಲ್ಲ ಈ ಜನರ ದೈನಂದಿನ ಬದುಕಿನಲ್ಲಿ ಅನುಭವಕ್ಕೆ ಬರದಿರುವಂತಹ ಅಪೂರ್ವ ಅಲೌಕಿಕ ಪರಿಸರವೊಂದನ್ನ ಅನಾವರಣಗೊಳಿಸಿ ಬಿಡುತ್ತವೆ. ಭಕ್ತರು ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮಸೀದಿ ಹೊರಗಡೆಗೆ ಇಟ್ಟಿರುವ ಒಂದು ಬುಟ್ಟಿಯಲ್ಲಿ ಒಣ ಕೊಬ್ಬರಿಯನ್ನ ಸುಡುತ್ತಾರೆ. ಅಲ್ಲಿದ್ದವರ ಮನಸ್ಸುಗಳು ಒಮ್ಮುಖವಾಗಿ ದೇವರೆಡೆಗೆ ಹೋಗುತ್ತಿರುವಂತೆ ಭಾಸವಾಗುತ್ತದೆ. ಮೊಹರಂನ ಈ ಕ್ರಿಯೆ ಉಂಟು ಮಾಡುವಂತಹ ಅನನ್ಯತೆಯಿಂದಾಗಿಯೇ ಈ ದೇವರು ಜನರ ಬದುಕಿನಲ್ಲಿ ಬೇರ್ಪಡಿಸಲಾಗದ ಭಾಗವಾಗಿ ಬಿಟ್ಟಿದ್ದಾನೆ. ಬಹುಶಃ ಇಂತಹ ಅಪೂರ್ವ ಕ್ಷಣಗಳಲ್ಲಿಯೇ ಜರುಗುವ ಅತಿ ಸಾಮಾನ್ಯ ಘಟನೆಗಳು ದೈವಿಕ ಅರ್ಥ ಪಡೆದುಕೊಂಡು ಪ್ರಚಲಿತಕ್ಕೆ ಬರುತ್ತವೆ ಎನಿಸುತ್ತದೆ. ಮೊಹರಂನ ಮೂಲ ಘಟನೆಗಳಿಗೆ ಸಂಬಂಧಪಡಿದು ಎಷ್ಟೋ ವಿವರಗಳು ಈ ಮೂಲಕ ಸೇರಿಕೊಂಡಿರಬಹುದಾಗಿದೆ. ನಿದರ್ಶನಕ್ಕೆ ಕತಲ್ ರಾತ್ರಿಯ ವೇಳೆ ಬೆಳಗಿನ ಜಾವ ಗುಂಗಾಡಿಯೊಂದು ದೇವರುಗಳ ಸುತ್ತುವರಿದ ಮೇಲೆಯೇ ದೇವರುಗಳು ಮೇಲೆದ್ದು ಊರಲ್ಲಿ ಸವಾರಿ ಹೊರಡುತ್ತವೆ ಎಂಬ ನಂಬಿಕೆ ಜನರಲ್ಲಿದೆ. ಕತಲ್ ರಾತ್ರಿಯ ದಿನ ಬೆಳಗಿನ ಜಾವ ಎದ್ದ ದೇವರುಗಳು ಊರಲ್ಲಿ ಸವಾರಿ ಹೊರಡುತ್ತಾ ಇದ್ದಾಗ ಊರ ಓಣಿಗಳಲ್ಲಿ ಜನರ ಭಕ್ತಿಯ ಪ್ರದರ್ಶನಕ್ಕೊಂದು ತಿರುವು ಮೂಡುತ್ತದೆ. ತುಂಬಿದ ಕೊಡಗಳಿಂದ ಮನೆಯ ಮುಂದೆ ನೆರೆದ ಹೆಂಗಳೆಯರು ದೇವರ ಕಾಲಿಗೆ ನೀರು ಸುರುವಿ ಊದುಬತ್ತಿ ಹಚ್ಚಿ ನಮಿಸುತ್ತಾರೆ. ಮೊಹರಂನ ಮುಖ್ಯ ಪಂಜಾ ಹೊತ್ತವರಿಗೆ ತಮ್ಮನ್ನ ತುಳಿದು ಹೋಗಲು ಹೇಳ್ತಾರೆ. ಅಲಾವಿ ದೇವರುಗಳು ಸವಾರಿ ಹೊರಟಾಗ ಅಲ್ಲಲ್ಲಿ ಹೇಳಿಕೆಗಳು ನಡೆಯುತ್ತವೆ. ಮಳೆ, ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರ ಕೇಳುವುದು ಸರ್ವೇ ಸಾಮಾನ್ಯ. ಊರೊಟ್ಟಿನ ಸಮಸ್ಯೆಗಳನ್ನ ವಿವರಿಸಿ ಅದಕ್ಕೆ ಪರಿಹಾರ ಹತ್ತಿರದಲ್ಲಿದೆಯೋ ದೂರದಲ್ಲಿದೆಯೋ ಎಂಬ ವಿಷಯದ ಬಗ್ಗೆ ಹೆಚ್ಚಿನ ಆಸ್ಥೆ ಬಹುತೇಕ ಹಿರಿಯರದ್ದಾಗಿರುತ್ತದೆ. ಇಂತಹ ಸಂದರ್ಭಗಳಲ್ಲಿ ದೇವರು ಮನುಷ್ಯ ಸಹಜವಾಗಿ ವರ್ತಿಸಿ ಅದಾಗದೆಂದು ಪಟ್ಟು ಹಿಡಿಯುವುದು, ಅಲ್ಲಿನ ಭಕ್ತರೆಲ್ಲ ಇದು ಆಗಲೇಬೇಕೆಂದು ಹಠ ಹಿಡಿಯುವುದು ಆ ಪರಿಸರದಿಂದ ಹೊರಗೆ ನಿಂತು ನೋಡುವವನಿಗೆ ಬಹು ಮೋಜಿನದಾಗಿ ಕಂಡು ಬರ್ತದೆ. ಇಲ್ಲಿ ದೇವರ ಮತ್ತು ಭಕ್ತ ವೃಂದದ ಸಂಬಂಧ ತಂದೆ ಮಕ್ಕಳ ಬಾಂಧವ್ಯವಾಗಿ ತಂದೆ ಮಕ್ಕಳ ಮೇಲೆ ಕೋಪಿಸಿಕೊಂಡಾಗ ವರ್ತಿಸುವಂತೆ ದೇವರು ಹಠಮಾರಿಯಾಗಿ ಚಂಡಿ ಹಿಡಿಯುವುದು ಮನೋಜ್ಞವಾಗಿರುತ್ತದೆ. ಇಂತಹ ಬೇಡಿಕೆಗಳಾವುವು ಸ್ವಂತದ್ದಾಗಿರದೆ ಹೆಚ್ಚಾಗಿ ಸಾರ್ವಜನಿಕವಾಗಿರುತ್ತವೆ. ಕತಲ್ ರಾತ್ರಿಯ ಮರುದಿನ ಅಲಾಯಿ ಕುಣಿ ಮುಚ್ಚುವುದರೊಂದಿಗೆ ಮತ್ತು ದೇವರು ಹೊಳೆಗೆ ಹೋಗುವುದರೊಂದಿಗೆ ಹಲವು ಕಡೆಗೆ ಹಬ್ಬ ಮುಕ್ತಾಯಗೊಳ್ಳುತ್ತದೆ. ಕತಲ್ ರಾತ್ರಿಯ ಮರುದಿನ ದೇವರು ಹೊಳೆಗೆ ಹೋಗಿ ಬಂದ ಮೇಲೆ ಪಂಜಾಗಳ ಮೇಲಿನ ವಸ್ತ್ರ ಆಭರಣಗಳನ್ನ ಕಳಚಿ ಪೆಟ್ಟಿಗೆಯಲ್ಲಿಟ್ಟು 3ನೇ ದಿನಕ್ಕೆ 10 ದಿನಕ್ಕೆ 15 ದಿನಕ್ಕೆ 21 ದಿನಕ್ಕೆ ಜಾರತಾ ಮಾಡ್ತಾರೆ. ಅನ್ನ ಸಂತರ್ಪಣೆ ಮಾಡುವ ಮೂಲಕ ಎಲ್ಲರೂ ಕೂಡಿಕೊಂಡು ಪ್ರಸಾದ ಸ್ವೀಕರಿಸುತ್ತಾರೆ. ಕೆಲವೆಡೆ ಇಲ್ಲಿಗೆ ಮೊಹರಂ ಮುಕ್ತಾಯಗೊಳ್ಳುತ್ತದೆ. ಮೊದಲು ಈ ಮೊಹರಮ್ಮನ್ನ ಯಾವುದೇ ಗದ್ದಲವಿಲ್ಲದೆ ಶೋಕಾಚರಣೆ ಮಾಡ್ತಾ ಇದ್ರು. ತದನಂತರ ಇದು ಸವಾರಿಯ ಅರ್ಥದಲ್ಲಿ ಮೆರವಣಿಗೆಯ ರೂಪ ಪಡೆದುಕೊಂಡಿತು. ಇದರಿಂದ ಹಿಂದೂ ಮುಸಲ್ಮಾನರು ಒಂದಾಗುವಂತೆ ಆಯಿತು. ಭಾವೈಕ್ಯತೆ ಮತ್ತಷ್ಟು ಗಟ್ಟಿಗೊಳ್ತಾ ಹೋಯಿತು. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ವಿಜೃಂಭಣೆ ಮತ್ತು ಭಕ್ತಿಯಿಂದ ಈ ಹಬ್ಬವನ್ನ ಆಚರಿಸ್ತಾರೆ. ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆಗೆ ಅವಕಾಶವಿಲ್ಲದಿರುವ ಕಾರಣ ಈ ಹಬ್ಬವನ್ನ ಖಂಡಿಸುವವರು ಇದ್ದಾರೆ. ಆದರೆ ಈ ಮೊಹರಂ ಆಚರಣೆಯನ್ನ ಯಾವುದೇ ಕಾರಣಕ್ಕೆ ನಿಲ್ಲಿಸಬಾರದು ಎಂಬುದು ನಮ್ಮ ಅನಿಸಿಕೆ. ಏಕೆಂದರೆ ಇದರಿಂದ ಜಾತಿ ಧರ್ಮಗಳನ್ನ ಮರೆತು ಎಲ್ಲರೂ ಒಂದಾಗ್ತಾರೆ.